ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಹೌದು, ಈ ವರ್ಷದ ಸಂಕ್ರಾಂತಿ ಹಬ್ಬವು ಅತ್ಯಂತ ವಿಶೇಷವಾಗಿದ್ದು, ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಮಂಗಳಕರವಾದಂತಹ ಕೆಲವು ಶುಭ ಸೂಚನೆಗಳನ್ನು ಈ ಒಂದು ಸಂಕ್ರಾಂತಿಯು ನೀಡಲಿದ್ದು, ಈ ಒಂದು ಸಂಕ್ರಾಂತಿಯ ಒಂದು ಯೋಗದಿಂದ ಅನೇಕ ರೀತಿಯ ವಿಶಿಷ್ಟ ರೀತಿಯ ಬದಲಾವಣೆಗಳನ್ನು ಜೀವನದಲ್ಲಿ ತರಲಿದೆ. ಹೌದು, ಮಕರ ಸಂಕ್ರಾಂತಿಯಿಂದ ಕೆಲವು ರಾಶಿಯವರ ಜೀವನಗಳು ಕಷ್ಟಗಳು ದೂರವಾಗಲಿದೆ ಹಾಗೂ ಮನೆಯಲ್ಲಿ ಎಲ್ಲ ರೀತಿಯ ಒಂದು ಸುಖ, ಸಂತೋಷ, ಸಮೃದ್ಧಿ ದೊರೆಯಲಿದೆ. ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದ್ರೆ ಅಂತಹ ವ್ಯಕ್ತಿಯು ಈ ಒಂದು ಮಕರ ಸಂಕ್ರಾಂತಿಯ ಒಂದು ಪ್ರಭಾವದಿಂದಾಗಿ ಜೀವನದಲ್ಲಿ ಉತ್ತಮವಾದ ಒಂದು ದಾರಿ ದೊರೆಯಲಿದೆ ಎಂದು ಕೂಡ ಹೇಳಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ರಾಶಿಯವರಿಗೆ ದುಡ್ಡಿನ ಒಂದು ಕೊರತೆ ಇದ್ದರೆ ಆ ಎಲ್ಲ ಕಷ್ಟಗಳು ಮಾಯವಾಗಿ ಒಂದು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಕೂಡ ಹೇಳಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನವಗ್ರಹಗಳಲ್ಲಿಯೇ ಮಂಗಳ ಹಾಗೂ ಗುರು ಅತ್ಯಂತ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಗ್ರಹಗಳು ಯಾರನ್ನು ಆಶೀರ್ವಾದ ಮಾಡುತ್ತಾರೋ ಅವರು ಜೀವನದಲ್ಲಿ ಅದೃಷ್ಟ ಬದಲಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಗುರುಗ್ರಹದ ಒಂದು ಪ್ರಭಾವದಿಂದಾಗಿ ಅವರ ಜೀವನದಲ್ಲಿ ಯಶಸ್ಸಿನ ದಾರಿ ಸುಲಭವಾಗಲಿದೆ ಎಂದು ಕೂಡ ಹೇಳಲಾಗ್ತದೆ. ಹೌದು, ಹೀಗಿರುವಾಗ ಈ ಜನವರಿ 14 ಅಂದರೆ ಮಕರ ಸಂಕ್ರಾಂತಿಯ ದಿನದಂದು ಅನೇಕ ರೀತಿಯ ವಿಶೇಷ ಯೋಗಗಳು ರೂಪುಗೊಳ್ಳಲಿದ್ದು, ಈ ಯೋಗದ ಪ್ರಭಾವದಿಂದಾಗಿ ಕೆಲವು ಗ್ರಹಗಳ ಅಂದರೆ ಕೆಲವು ರಾಶಿಗಳ ಜೀವನದಲ್ಲಿ ಅಚ್ಚರಿಯವಾದ ಪರಿಣಾಮಗಳು ಬೀಳಲಿದೆ. ಹೌದು, ಈ 9 ಗ್ರಹಗಳಲ್ಲಿ ಸೂರ್ಯವು ಮತ್ತೆ ಶನಿ ಕೂಡ ಅತ್ಯಂತ ವಿಶೇಷವಾದ ಗ್ರಹಗಳು. ಒಬ್ಬ ವ್ಯಕ್ತಿಯನ್ನು ಶ್ರೀಮಂತರನ್ನಾಗಿ ಮಾಡುವ ಶಕ್ತಿ ಈ ಒಂದು ಗ್ರಹಗಳಿಗಿದೆ. ಹೌದು, ಈ ಎರಡು ಬಲಿಷ್ಠ ಗ್ರಹಗಳು ಅಂದರೆ ಸೂರ್ಯ ಮತ್ತು ಶನಿಯ ಗ್ರಹಗಳು ಅತ್ಯಂತ ಬಲಿಷ್ಠ ಗ್ರಹಗಳು. ಈ ಗ್ರಹಗಳು ಯಾವುದೇ ವ್ಯಕ್ತಿಯನ್ನು ಬಡವನನ್ನು ರಾಜನನ್ನಾಗಿ ಮಾಡುವಂತಹ ಶಕ್ತಿ ಈ ಗ್ರಹಗಳಿಗಿದೆ. ಹೀಗಿರುವಾಗ ಈ ಗ್ರಹಗಳ ರಾಜ ಎಂದು ಕರೆಯಲ್ಪಡುವ ಸೂರ್ಯನು ಈ ಒಂದು ಸಂಕ್ರಾಂತಿ ಹಬ್ಬದ ದಿನದಂದು ಕೆಲವು ವಿಶೇಷ ರಾಶಿಗಳ ಮೇಲೆ ತನ್ನ ಕೃಪೆಯನ್ನು ಬೀರಲಿದ್ದಾನೆ ಹಾಗೂ ವಿಶೇಷ ಅನುಗ್ರಹವನ್ನು ನೀಡಲಿದ್ದಾನೆ. ಹಾಗೂ ಈ ಒಂದು ಗ್ರಹಗತಿಗಳ ಪ್ರಭಾವದಿಂದಾಗಿ ಕೆಲವು ರಾಶಿಗಳ ಜೀವನದಲ್ಲಿ ಅತ್ಯಂತ ವಿಶೇಷವಾದ ಪರಿಣಾಮದೊಂದಿಗೆ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ತಾವು ಹೊರಬರಬಹುದು. ಬರಲಿರುವ ವರ್ಷವು ಅತ್ಯಂತ ಉಪಯುಕ್ತವಾದಂತಹ ಶುಭವಾದ ವರ್ಷ ಇವರಿಗೆ ಆಗಲಿದೆ. ಹಾಗೂ ಈ ರಾಶಿಯವರಿಗೆ ಈ ಒಂದು ವರ್ಷದಿಂದ ಅತ್ಯುತ್ತಮವಾದಂತಹ ಅವಕಾಶಗಳು ಭಾಗ್ಯದ ಬಾಗಿಲು ತೆರೆಯಲಿದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾದ ಒಂದು ಯಶಸ್ಸಿನ ದಾರಿ ಇವರಿಗೆ ಕಾಣಲಿದೆ ಎಂದು ಕೂಡ ಹೇಳಲಾಗಿದೆ. ಹೌದು, ಸೂರ್ಯದೇವನ ವಿಶೇಷವಾದ ಅನುಗ್ರಹ ಇವರಿಗೆ ದೊರೆಯಬೇಕೆಂದರೆ ಇವರು ಪ್ರತಿನಿತ್ಯ ಸೂರ್ಯದೇವರನ್ನು ಆರಾಧಿಸಿದ್ದೇ ಆದಲ್ಲಿ ಅನೇಕ ರೀತಿಯ ಕಷ್ಟಗಳಿಂದ ಹೊರಬರಲು ಆ ಸೂರ್ಯನ ದೇವನ ಅನುಗ್ರಹ ಇವರಿಗೆ ವಿಶೇಷವಾಗಿ ಲಭಿಸಲಿದೆ ಎಂದು ಕೂಡ ಹೇಳಲಾಗಿದೆ. ಮೊದಲನೇದಾಗಿ ವೃಷಭ ರಾಶಿ. ಹೌದು, ಜನವರಿ 14ರಿಂದ ವೃಷಭ ರಾಶಿಯವರಿಗೆ ಒಳ್ಳೆಯ ಸಮಯಗಳು ಪ್ರಾರಂಭವಾಗಲಿದೆ. ಹೌದು, ವಿಶೇಷ ಯೋಗದ ಪ್ರಭಾವದಿಂದಾಗಿ ಎಲ್ಲ ಕಾರ್ಯಗಳಲ್ಲೂ ಶುಭ ಫಲ ಸಿಗಲಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ. ಸಾಮಾಜಿಕ ಕಾರ್ಯಗಳು ಹೆಚ್ಚಾಗಿ ಆಸಕ್ತಿ ಹೆಚ್ಚಾಗಲಿದ್ದು ಸಾಮಾಜಿಕವಾಗಿ ಮನ್ನಣೆ ಇವರಿಗೆ ದೊರೆಯಲಿದೆ. ಗೌರವಗಳು ಪ್ರಾಪ್ತಿಯಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ವೃಷಭ ರಾಶಿಯವರು ಹೆಚ್ಚಿನದಾಗಿ ಬುದ್ಧಿವಂತರಾಗಿದ್ದು ಇವರು ಸ್ವಲ್ಪ ತಾಳ್ಮೆಯಿಂದ ವಿವೇಚನಾಶೀಲತೆಯಿಂದ ಕೆಲಸಗಳನ್ನು ಮಾಡುವುದರಿಂದ ಹೆಚ್ಚಿನ ಯಶಸ್ಸನ್ನು ಪಡೆಯಲಿದ್ದಾರೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ಒಂದು ವಿಶೇಷ ಯೋಗದ ಪ್ರಭಾವದಿಂದಾಗಿ ಹಾಗೂ ಸೂರ್ಯದೇವನ ಅನುಗ್ರಹದಿಂದಾಗಿ ಇವರ ಜೀವನದಲ್ಲಿ ನೆಮ್ಮದಿ ದೊರೆಯಲಿದೆ. ಹಾಗೂ ಅಷ್ಟೇ ಅಲ್ಲದೆ ಅನೇಕ ರೀತಿಯ ವಿಶೇಷವಾದ ಒಂದು ಫಲವು ಇವರಿಗೆ ದೊರೆಯಲಿದೆ. ಹಾಗೂ ಈ ಒಂದು ವಿಶೇಷ ಯೋಗದ ಪ್ರಭಾವದಿಂದಾಗಿ ವಿದೇಶ ಪ್ರವಾಸಕ್ಕೆ ಸಹ ಹೋಗಬಹುದು. ಕುಟುಂಬದೊಂದಿಗೆ ಪ್ರಯಾಣಿಸಲು ಒಂದು ಯೋಜನೆ ರೂಪಿಸಬಹುದು. ಹಾಗೂ ಇವರ ಜೀವನ ಅದ್ಭುತವಾಗಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದರಿಂದ ಇವರು ಹೆಚ್ಚಿನವಾದ ಒಂದು ಫಲವನ್ನು ಪಡೆಯುತ್ತಾರೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಇವರ ಜೀವನದಲ್ಲಿ ಅನೇಕ ರೀತಿಯ ಅವಕಾಶಗಳು ಭಾಗ್ಯದ ಬಾಗಿಲು ತೆರೆಯಲಿದೆ ಎಂದು ಕೂಡ ಹೇಳಲಾಗ್ತದೆ. ವ್ಯವಹಾರದಲ್ಲಿ ಲಾಭ ಉಂಟಾಗಬಹುದು ಹಾಗೂ ಉದ್ಯೋಗಿಗಳಿಗೆ ಸಮಯ ಉತ್ತಮವಾಗಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಯಾವುದೇ ಕೆಲಸಗಳನ್ನು ಹೆಚ್ಚು ಒತ್ತಡದಲ್ಲಿ ಮಾಡಬಾರದು. ಇದರಿಂದ ನೀವು ದುಃಖವನ್ನು ಅನುಭವಿಸಬೇಕಾಗುವಂತಹ ಪರಿಸ್ಥಿತಿ ಬರುತ್ತದೆ. ಹಾಗೂ ತಾಳ್ಮೆಯಿಂದ ಇರಲಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿದ್ದೇ ಆದಲ್ಲಿ ನಿಮಗೆ ಖಂಡಿತ ಯಶಸ್ಸು ದೊರೆಯಲಿದೆ ಎಂದು ಕೂಡ ಹೇಳಲಾಗ್ತದೆ. ಹೀಗಾಗಿ ತಾಳ್ಮೆಯಿಂದ ಎಲ್ಲವನ್ನು ಎದುರಿಸುವುದು ಉತ್ತಮ ಎಂದು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿದ ಜನರು ಗುರು ಮತ್ತು ಮಂಗಳ ಗ್ರಹಗಳಿಂದ ಉಂಟಾಗುವ ಯೋಗದಿಂದಾಗಿ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂದು ಕೂಡ ಹೇಳಲಾಗ್ತದೆ.
ಅಷ್ಟೇ ಅಲ್ಲದೆ ಮಕರ ಸಂಕ್ರಾಂತಿಯಿಂದ ಅನೇಕ ಕ್ಷೇತ್ರಗಳಲ್ಲಿ ಲಾಭ ಗಳಿಸುವಂತಹ ಒಂದು ಅವಕಾಶ ಇವರಿಗೆ ದೊರೆಯಲಿದೆ ಎಂದು ಕೂಡ ಹೇಳಲಾಗಿದೆ. ಹಾಗೂ ಇವರ ಒಂದು ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಎಲ್ಲ ರೀತಿಯಿಂದಲೂ ಜಯ ದೊರೆಯಲಿದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ಒಂದು ಕೆಲಸದ ಸ್ಥಳಗಳಲ್ಲಿ ಬಡ್ತಿ ಪಡೆಯಲು ನಿಮಗೆ ಅವಕಾಶಗಳು ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ನಿಮ್ಮ ಮನಸ್ಸಿನಲ್ಲಿ ಬೇರೆ ರೀತಿಯ ಉತ್ಸಾಹವೇ ಇರುತ್ತದೆ. ಹಾಗಾಗಿ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಒಂದು ಹಣದ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಒದ್ದಾಡ್ತಾ ಇದ್ರೆ ಆ ಒಂದು ಹಣದ ಸಮಸ್ಯೆ ದೂರ ಆಗಲಿದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ಕುಂಭರಾಶಿಯವರಿಗೆ ಹಣವು ಅಂದರೆ ಸಾಲ ಕೊಟ್ಟ ಹಣವು ಮರುಪಡೆಯುವಿರಿ ಎಂದು ಕೂಡ ಹೇಳಲಾಗಿದೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ಒಂದು ಸಮಯವು ಅತ್ಯಂತ ಉತ್ತಮವಾಗಿದ್ದು ನಿಮಗೆ ಲಾಭ ತಂದುಕೊಡಲಿದೆ ಎಂದು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ನಂತರ ನೋಡುವುದಾದರೆ ಕರ್ಕಾಟಕ ರಾಶಿ. ಹೌದು, ಈ ಒಂದು ಕರ್ಕಾಟಕ ರಾಶಿಯವರಿಗೆ ಸಂಕ್ರಾಂತಿ ಹಬ್ಬದ ದಿನದಿಂದ ಸೂರ್ಯದೇವನ ಒಂದು ವಿಶೇಷ ಕೃಪೆ ಇವರ ಮೇಲೆ ದೊರೆಯಲಿದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದ್ದು ಮನಸ್ಸಿನಲ್ಲಿ ಒಂದು ನೆಮ್ಮದಿ ದೊರೆಯಲಿದೆ. ಜೀವನದಲ್ಲಿ ಅನೇಕ ರೀತಿಯ ಉತ್ತಮವಾದ ವಾತಾವರಣ ನಿರ್ಮಾಣವಾಗಲಿದೆ. ಹಾಗೂ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದಲ್ಲಿ ನೀವು ತಾಳ್ಮೆಯಿಂದ ನಿಭಾಯಿಸಿದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದೆಂದು ಕೂಡ ಹೇಳಲಾಗಿದೆ. ಹಾಗೂ ಈ ರಾಶಿಯವರು ಹೆಚ್ಚಿನದಾಗಿ ಕೋಪಗೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಒಂದು ಸಂಯಮ ತಾಳ್ಮೆ ಇವರಲ್ಲಿ ಇದ್ದಲ್ಲಿ ಇವರು ಯಶಸ್ಸಿನ ಮೆಟ್ಟಲನ್ನು ಸುಲಭವಾಗಿ ಏರಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಹಾಗೂ ಇವರು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವ ಸಾಧ್ಯತೆಗಳಿವೆ. ಹಾಗೂ ಇವರ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಸಹ ಈ ಒಂದು ಸೂರ್ಯದೇವನ ಅನುಗ್ರಹದಿಂದ ಎಲ್ಲ ಕಷ್ಟಗಳು ಮುಕ್ತಾಯಗೊಳ್ಳಲಿದೆ ಎಂದು ಕೂಡ ಹೇಳಲಾಗಿದೆ. ನಂತರ ನೋಡುವುದಾದರೆ ಮಕರ ರಾಶಿ. ಹೌದು, ಮಕರ ರಾಶಿ ವ್ಯವಹಾರದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳ ಉತ್ಸಾಹವು ಹೆಚ್ಚುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಕುಟುಂಬದಲ್ಲಿ ಸಂತೋಷವು ದ್ವಿಗುಣಗೊಳ್ಳುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಾಗೂ ಮನಸ್ಸಿನಲ್ಲಿ ನೆಮ್ಮದಿಯ ವಾತಾವರಣ ಉಂಟಾಗಲಿದೆ ಎಂದು ಕೂಡ ಹೇಳಲಾಗಿದೆ. ಹಾಗೂ ಈ ಒಂದು ಸಂಕ್ರಾಂತಿ ಹಬ್ಬದ ದಿನದಂದು ಒಂದು ವಿಶೇಷ ಯೋಗದ ಪರಿಣಾಮದಿಂದಾಗಿ ಕೆಲವು ವಿಶೇಷ ರಾಶಿಗಳ ಮೇಲೆ ಸೂರ್ಯದೇವನ ಹಾಗೂ ವಿವಿಧ ಗ್ರಹಗಳ ಒಂದು ಅನುಗ್ರಹ ದೊರೆಯಲಿದ್ದು ಅನೇಕ ರೀತಿಯ ಒಂದು ಉತ್ತಮವಾದ ವಾತಾವರಣ ಕೆಲವು ರಾಶಿಗಳ ಮೇಲೆ ಅದೃಷ್ಟವನ್ನು ನೀಡಲಿದೆ ಎಂದು ಕೂಡ ಹೇಳಲಾಗಿದೆ. ಸಿಂಹರಾಶಿ. ನಂತರ ನೋಡುವುದಾದರೆ ಸಿಂಹರಾಶಿ. ಈ ಒಂದು ಸಿಂಹರಾಶಿಯವರಿಗೆ ಈ ಸಂಕ್ರಾಂತಿ ಹಬ್ಬದ ದಿನದಿಂದ ಸಿಂಹರಾಶಿಯವರ ಜೀವನ ಉತ್ತಮವಾಗಿ ಸಾಗಲಿದೆ. ಹಾಗೂ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಂದು ಪರಿಹಾರ ದೊರೆಯಲಿದೆ. ಹಾಗೂ ಅಷ್ಟೇ ಅಲ್ಲದೆ ಈ ಒಂದು ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವೂ ಕೂಡ ದೊರೆಯಲಿದೆ ಎಂದು ಕೂಡ ಹೇಳಲಾಗಿದೆ. ಹಾಗೂ ಒಂಟಿಯಾಗಿ ಬದುಕುತ್ತಿರುವವರಿಗೆ ಉತ್ತಮ ಸಂಗಾತಿ ದೊರೆಯುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಎಂದು ಕೂಡ ಹೇಳಲಾಗಿದೆ. ಸಿಂಹರಾಶಿಯವರ ಜೀವನದಲ್ಲಿ ಅನೇಕ ರೀತಿಯ ವಿಶೇಷ ಬದಲಾವಣೆಗಳು ತರಲಿದೆ ಎಂದು ಕೂಡ ಹೇಳಲಾಗಿದೆ. ಅನಿರೀಕ್ಷಿತವಾದ ಬದಲಾವಣೆಗಳು ಘಟನೆಗಳು ನಡೆಯಲಿವೆ ಎಂದು ಕೂಡ ಹೇಳಲಾಗಿದೆ. ಹಾಗೂ ಸಿಂಹರಾಶಿಯವರಿಗೆ ಜೀವನದಲ್ಲಿ ಉತ್ತಮ ಅವಕಾಶಗಳು ದೊರೆಯಲಿವೆ ಎಂದು ಕೂಡ ಹೇಳಲಾಗಿದೆ. ಈ ರೀತಿಯಾಗಿ ಅನೇಕ ರೀತಿಯ ವಿಶೇಷ ಲಾಭಗಳನ್ನು ಈ ಸಂಕ್ರಾಂತಿ ಹಬ್ಬದ ದಿನದಂದು ಹಾಗೂ ವಿವಿಧ ಗ್ರಹಗಳ ವಿಶೇಷ ಯೋಗದಿಂದ ಈ ಒಂದು ಕೆಲವು ರಾಶಿಗಳಿಗೆ ವಿಶೇಷ ಯೋಗದ ಪ್ರಾಪ್ತಿಯಾಗಲಿದೆ ಎಂದು ಕೂಡ ಹೇಳಲಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ಉತ್ತಮವಾದ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.